ಗಂಡನನ್ನ ರಕ್ಷಣೆ ಮಾಡ್ಕೊಳಕ್ ಆಗತ್ತಿಲ್ಲ, ಹಳ್ಳಿ ಗ್ರಾಮದೊಳಗೆ ಸೆರೆ ಕುಡ್ದ ಇವರ ಈ ರೀತಿ ಜನರನ್ನ ದುಷ್ಟೆಚ್ಚಿಗೆ ಬಲಿ ಮಾಡತಾರಪ್ಪ ಅಂತಂದ್ರ ಈ ಅಕ್ರಮ ಮದ್ಯ ಮಾರಾಟ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಈ ಅಬಕಾರಿ ಇಲಾಖೆದ ಮುಖ್ಯ ಅಧಿಕಾರಿಗಳು ಏನಿದ್ರಿ, PSI ಆಗಿರ್ಬೋದು, ಏನಾದ್ರ ಮೇಲಿನ CPI ಸಾಹೇಬ್ರಾಗಿರ್ಬೋದು, ಅಬಕಾರಿ ಮುಖ್ಯ ನಿರೀಕ್ಷಕರು ಏನ್ ಬೆಳಗಾವದಾಗ ನೀವು ಕೂತಿದ್ರಿ ಕಣ್ಣು ಮುಚ್ಕೊಂಡ, ತಮಗೂ ಕೂಡ ನಾವ್ ಇಲ್ಲಿಂದ ಒಂದ್ ಎಚ್ಚರಿಕೆ ಕೊಡ್ತಾ ಇದೀವಿ. ಏನಪ್ಪಾ ಅಂತಂದ್ರ ಹಳ್ಳಿ ಗಳ್ಳಿಗಳಿಗೆ ನೀವ್ ಈ ಮಾರಾಟ ಮಾಡಕ್ ನೀವು ಪರ್ಮಿಷನ್ ಕೊಡದಾದ್ರ ಮತ್ತೆ MS ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಒಳಗೆ ಯಾಕೆ ಕೊಡತ್ರಿ? ಓಪನ್ ಆಗಿ ಮಾಡಿಬಿಡ್ರಲ್ಲ. ಗೋವಾ ಮಾದರಿ ಒಳಗ್ ಮಾಡ್ರಿ, ನೀವು. ಯಾಕಪ್ಪ ಅಂತಂದ್ರ ನೀವು ಅನಾವಧಿಕೃತವಾಗಿ ಸೆರೆ ತೆಗಿದ್ರಿಂದ ಇವತ್ತ ರೈತರ ಬದುಕನ್ನ ನೀವು ಅಲ್ಲಿ ಏನ ದುಡ್ಕೊಂಡ್ ತಿನ್ನವ್ರದಾರು, ಹಳ್ಳಿ ಒಳಗ ಏನ ಅಲ್ಪ ಬಡವರದಾರು ಪೂರ ಏನ್ ದುಡ್ಕೊಂಡ್ ತಿಂತಾರ. ಇವತ್ತು ಸಂಚಾನ ದುಡ್ದು ಒಂದ್ 500 ರೂಪಾಯಿ ತಂದಾರ ಅಂದ್ರೆ ನಾವು 200 ರೂಪಾಯಿ ಕೊಡುದು 300 ರೂಪಾಯಿ ಸರಿಯಾಗಿ ಮನೆಗೆ ಹೋಯ್ವಲ್ಲ. ಎಂತ ಪರಿಸ್ಥಿತಿಗಳನ್ನ ಉದ್ಭವ ಮಾಡಿದಿರಿ. ಇವತ್ತು ಸುಮಾರು ಎಷ್ಟೋ ವರ್ಷಗಳಿಂದ ನಾವು ನೋಡ್ಕೊತ ಬರತ್ತಪ್ಪ ಅಂತಂದ್ರ ನೀವು ಅಕ್ರಮ ಮದ್ಯ ಮಾರಾಟವನ್ನ ನೀವು ತಡೆಗಟ್ಟಕ್ ಆಗಿಲ್ಲ ಇಲ್ಲಿವರೆಗೂ. ಅದಕ್ಕ ನಾವು ನಿಮಗ ಒಂದೇ ವಿಷಯವನ್ನು ನಾವು ನೇರವಾಗಿ ಎಚ್ಚರಿಕೆ ಕೊಡ್ತೇವೆ ಅಬಕಾರಿ ಇಲಾಖೆಗೆ ಅಂತಂದ್ರ, ನಿಮ್ಮಲ್ಲಿ ಏನಾರ ಸ್ವಾಭಿಮಾನ ಇತ್ತಪ್ಪ ಅಂತಂದ್ರ, ಈ ರೈತರ ಪರವಾಗಿ ಏನಾರ ಕಾಳಜಿ ಇತ್ತಪ್ಪ ಅಂದ್ರೆ, ಸಾಮಾನ್ಯ ಜನರ ಬಗ್ಗೆ ಏನಾರ ಕಾಳಜಿ ಇತ್ತಪ್ಪ ಅಂದ್ರ, ನೀವು ಕಾನೂನವನ್ನ ರಕ್ಷಣೆ ಮಾಡಕ್ ಏನಾರ ಅಬಕಾರಿ ಇಲಾಖೆ ಇತ್ತಪ್ಪ ಅಂತಂದ್ರ ನೀವು ಕೂಡಲೇ ನೀವು ಅಕ್ರಮ ಮದ್ಯ ಮಾರಾಟವನ್ನ ನೀವು ಸ್ಥಗಿತಗೊಳಿಸ್ಲೇಬೇಕ. ಸ್ಥಗಿತಗೊಳಿಸ್ಲಪ್ಪ ಅಂತಂದ್ರ ಈ ಹೋರಾಟ ಇತಿಹಾಸ ಏನ್ ನಾವೇನ್ 15 ದಿವಸ ಮಾಡಿ ಒಂದು ವಾರ ಬಂದ್ ಮಾಡುವಂತದ್ದು ಅಲ್ಲಿದ. ಯಾಕಂದ್ರ ಇದು ವಿಸ್ತಾರವಾಗಿ ಹರಡಿದಂತ ವಿಷಯ ಇದೆ. ಇದನ್ನ ನಾವು ತಡೆಗಟ್ಟಿಗೆಸಿಂದ